ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಸುಸ್ವಾಗತ. ನನ್ನ ಹೆಸರು ಸ್ವಾಮಿ ಡಿಆರ್. ಶ್ರೀ ನೀಲಂಬಿಕಾ ಬಾಲಿಕಾ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಈ ದಿನ 9ನೇ ತರಗತಿಗೆ ಸಂಬಂಧಪಟ್ಟಂತಹ ರಾಜ್ಯಶಾಸ್ತ್ರ ವಿಭಾಗದ ನಮ್ಮ ಸಂವಿಧಾನ ಎನ್ನುವಂತಹ ಒಂದು ಮೊದಲ ಅಧ್ಯಾಯದ ಬಗ್ಗೆ ಗಮನಿಸೋಣ. ಏನಪ್ಪ ಇದು? ಅವರ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಏನಪ್ಪ ಇದು ನಮ್ಮ ಸಂವಿಧಾನ? ಇದು ಏನಕ್ಕೆ ಬೇಕು? ಇದರ ಅವಶ್ಯಕತೆ ಯಾಕಿದೆ? ಇದರಲ್ಲಿ ಏನೇನೆಲ್ಲ ಅಂಶಗಳು, ತತ್ವಗಳನ್ನು ಅಳವಡಿಸಿದ್ದಾರೆ? ಇದು ಯಾವ ರೀತಿ ಸಹಾಯಕ ಆಗ್ತದೆ? ಇಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು? ಈ ಥರದ್ದೆಲ್ಲ ಮಾಹಿತಿಗಳನ್ನು ಈ ಚಾಪ್ಟರ್ನಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಸೊ ಈಗ ನಾವು ಮುಂದಿನ ವಿಚಾರವನ್ನು ಮಾಡ್ತಾ ಹೋಗೋಣ. ಇದರಲ್ಲಿ ಏನೇನು ಕಂಡು ಬರುತ್ತೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ನೋಡಿ, ನಮಗೆ ಭಾರತ ಎಷ್ಟರಲ್ಲಿ ಸ್ವತಂತ್ರ ಬಂತು ಗೊತ್ತಿದೆಯಾ? ಎಸ್, ವೆರಿ ಗುಡ್. ಆಗಸ್ಟ್ 15, 1947ರಲ್ಲಿ. ಬಟ್ ನಮಗೆ ಸ್ವತಂತ್ರ ಸಿಕ್ತು ಅಷ್ಟೇ. ಸಂಪೂರ್ಣ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದ ಭಾರತ ಸಿಗಲಿಲ್ಲ. ಭಾರತ ಸ್ವತಂತ್ರ ಸಿಕ್ಕಾಗ ಬೇಕಾದಷ್ಟು ಅದರ ಜೊತೆಯಲ್ಲಿ ಸಮಸ್ಯೆಗಳು ಕೂಡ ನಮಗೆ ಬಂತು. ಆ ಸಮಸ್ಯೆಗಳನ್ನು ಹಾಗೇನೆ ಇಟ್ಕೊಂಡ್ರೆ ನಾವು ಭಾರತದ ಅಭಿವೃದ್ಧಿಯ ಕನಸನ್ನು ಕಾಣೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬೇಕಾದಷ್ಟು ಸಮಸ್ಯೆಗಳು ಭಾರತದ ಸ್ವತಂತ್ರದ ಜೊತೆಯಲ್ಲಿಯೇ ನಮಗೆ ಬಂತು. ಸೊ ಏನೇನೆಲ್ಲ ಸಮಸ್ಯೆಗಳು ಇತ್ತು, ಭಾರತ ಸ್ವತಂತ್ರ ಬಂದಾಗ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಸವಾಲು ಅದರ ಭಾರತದ ಮೇಲೆ ಇತ್ತು ಎನ್ನುವಂಥದ್ದನ್ನು ನೋಡೋದಾದರೆ, ಮೊದಲನೇದಾಗಿ ನಿರಾಶ್ರಿತರ ಸಮಸ್ಯೆ. ನಿರಾಶ್ರಿತ ಅಂದರೆ ನೋಡಿ, ನಮ್ಮ ಭಾರತ ಪಾಕಿಸ್ತಾನ ಮತ್ತು ಭಾರತ ಎರಡು ವಿಭಜನೆಯಾದಾಗ ಬೇಕಾದಷ್ಟು ಸಾವಿರ ಲಕ್ಷಾಂತರ ಗಟ್ಟಲೆ ಜನರು ಪಾಕಿಸ್ತಾನದಿಂದ ಭಾರತಕ್ಕೆ ಎಲ್ಲ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಬಿಟ್ಟು ಭಾರತಕ್ಕೆ ಬರಿಗೈಯಲ್ಲಿ ವಾಪಸ್ ಬಂದರು. ಸೊ ಭಾರತಕ್ಕೆ ಬಂದಾಗ ಭಾರತಕ್ಕೆ ನೆಲೆಸಲಿಕ್ಕೋಸ್ಕರ ಇಚ್ಛೆಪಟ್ಟು ಬಂದರು. ಹಾಗಾಗಿ ಅಂಥವರಿಗೆ ಎಲ್ಲರಿಗೂ ನೆಲೆಯನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕಾಗಿತ್ತು, ನೆಲೆಯನ್ನು ಕಲ್ಪಿಸ್ಕೊಡ್ಬೇಕಾಗಿತ್ತು. ಅಂತಹ ಒಂದು ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಾ ಫೋಟೋದಲ್ಲಿ ಎಷ್ಟೊಂದು ಲಕ್ಷಾಂತರ ಜನರು ಟ್ರೈನ್ಗಳಲ್ಲಿ, ಹೊಲ ಮನೆಗಳು ಎಲ್ಲವನ್ನು ಬಿಟ್ಟು ಭಾರತಕ್ಕೆ ಬಂದದ್ದನ್ನು ನೋಡ್ತಾ ಇದ್ದೀರಿ. ಸೊ ಎರಡನೇದಾಗಿ ಅದೊಂದು ದೊಡ್ಡ ಸಮಸ್ಯೆ ಇತ್ತು. ಎರಡನೇದಾಗಿ ಸಂಸ್ಥಾನಗಳ ವಿಲೀನೀಕರಣ. ಎಷ್ಟೋ ರಾಜರ ಸಂಸ್ಥಾನಗಳು ಕೆಲವು ಸ್ವತಂತ್ರವಾಗಿದ್ದು, ಕೆಲವು ಪಾಕಿಸ್ತಾನಕ್ಕೆ ಸೇರ್ತಕ್ಕಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ವು, ಇನ್ನು ಕೆಲವು ಭಾರತಕ್ಕೆ ಸೇರ್ಕೋಬೇಕಾದಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ವು. ಸೊ ನಮಗೆ ಇಂತಹ ರಾಜರ ಸಂಸ್ಥಾನಗಳನ್ನು ಭಾರತ ಸರ್ಕಾರದೊಳಗಡೆ ವಿಲೀನೀಕರಣ ಅಂದರೆ ಕೂಡಿಸ್ಕೋಬೇಕಾದಂತಹ ಒಂದು ಸವಾಲುಗಳು ಕೂಡ ನಮ್ಮ ಭಾರತದಲ್ಲಿ. ಉದಾಹರಣೆ ಗೋವಾ ವಿಮೋಚನಾ ಚಳವಳಿ ಆಗಿರ್ಬೋದು, ಜಮ್ಮು ಕಾಶ್ಮೀರ ಸಮಸ್ಯೆ ಆಗಿರ್ಬೋದು, ಈ ಥರದ ನಾನಾ ಸಂಸ್ಥಾನಗಳ ವಿಲೀನೀಕರಣವೂ ಕೂಡ ಒಂದು ದೊಡ್ಡ ಸವಾಲಾಗಿ ಭಾರತದ ಮುಂದೆ ಇತ್ತು. ಮೂರನೇದಾಗಿ ಕಾನೂನು ಸುವ್ಯವಸ್ಥೆಗೊಳಿಸ್ತಕ್ಕಂಥದ್ದು. ನೋಡಿ, ಯಾವುದಾದ್ರೂ ಒಂದು ದೇಶನ ಅಭಿವೃದ್ಧಿ ಮಾಡಬೇಕು ಅಂದರೆ ಸುವ್ಯವಸ್ಥಿತವಾದಂಥ ಕಾನೂನುಗಳು ಬೇಕು. ಅಂತಹ ಒಂದು ಹೊಸದಾದ ಕಾನೂನುಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಅವನ್ನ ಸುವ್ಯವಸ್ಥಿತಗೊಳಿಸಬೇಕಾಗಿತ್ತು, ಜನರಿಗೆ ನ್ಯಾಯ ಒದಗಿಸಬೇಕಾದಂಥ ಒಂದು ಕೆಲಸ ಆಗಬೇಕಾಗಿತ್ತು. ಹಾಗಾಗಿ ಅಂತಹ ಒಂದು ಕಾನೂನು ರಚನೆಯ ಒಂದು ಕೆಲಸವೂ ಕೂಡ ಸವಾಲು ಕೂಡ ನಮ್ಮ ಭಾರತದ ಮೇಲೆ ಇತ್ತು. ನೆಕ್ಸ್ಟ್, ನಿರಾಶ್ರಿತರ ಸಮಸ್ಯೆಯಲ್ಲಿ ಉದಾಹರಣೆ ನೋಡಿ, ದಂಡಕಾರಣ್ಯ ಹಾಗೂ ವಿವಿಧ ಕಡೆ ನಿರಾಶ್ರಿತರಿಗೆ ವಸತಿ ಅನುಕೂಲಗಳ ಕಲ್ಪಿಸುವಂಥ ಕೆಲಸಗಳನ್ನು ಮಾಡಿದ್ರು. ನೋಡಿ, ಲಕ್ಷಾಂತರ ಜನ ನಿರಾಶ್ರಿತರು ಬಂದಾಗ ಅವರಿಗೆಲ್ಲ ಭಾಳಷ್ಟು ಕಡೆ ದಂಡಕಾರಣ್ಯ ಇನ್ನೂ ಮುಂತಾದಂತಹ ಹಲವಾರು ಪ್ರದೇಶಗಳಲ್ಲಿ ನಿರಾಶ್ರಿತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸಗಳನ್ನು ಕೂಡ ಮಾಡಿದ್ರು. ನೆಕ್ಸ್ಟು, ಸಂಸ್ಥಾನಗಳ ವಿಲೀನೀಕರಣದ ಬಗ್ಗೆ ಮಾತನಾಡ್ತಿದ್ದೆ. ಅದರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ನಾವು. ಅವರ ಒಂದು ಪಾತ್ರ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಅವರ ಒಂದು ನೇತೃತ್ವದಲ್ಲಿ ಸಂಸ್ಥಾನಗಳ ವಿಲೀನೀಕರಣ ಕೆಲಸವನ್ನು ಕೂಡ ಸುವ್ಯವಸ್ಥಿತವಾಗಿ ನಡೆಸಿ ಒಂದು ಸುಭದ್ರವಾದಂಥ ಭಾರತವನ್ನು ಕಟ್ಟುವಲ್ಲಿ ಯಶಸ್ವಿ ಆದರೂ. ಅದಕ್ಕಾಗಿ ನಾವು ಅವ್ರನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ ಉಕ್ಕಿನ ಮನುಷ್ಯ ಅಂತೇಳಿ ಕರೀತೇವೆ. ಸೊ ಕಾನೂನನ್ನು ಸುವ್ಯವಸ್ಥಿತಗೊಳಿಸುವಂಥ ವಿಚಾರದಲ್ಲಿ ಬಂದಾಗ ನಮಗೆ ನಮ್ಮದೇ ಆದಂಥ ಒಂದು ಸಂವಿಧಾನ ಬೇಕಾಗಿತ್ತು. ಆ ಸಂವಿಧಾನ ರಚನೆ ಮಾಡಬೇಕಾದಂಥ ಅವಶ್ಯಕತೆ ಇತ್ತು. ಆ ಸಂವಿಧಾನದ ಮೂಲಕ ಕಾನೂನನ್ನು ರಚನೆ ಮಾಡಿ, ಕಾನೂನಿನ ಮೂಲಕ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಆ ಕಾನೂನನ್ನು ಕೂಡ ರಚನೆ ಮಾಡುವಲ್ಲೂ ಕೂಡ ಸಫಲ ಆದರು. ಸೊ ಇಷ್ಟು ಮೂರು ಮುಖ್ಯ ನಮಗೆ ಸಮಸ್ಯೆಗಳು ಮುಖ್ಯವಾಗಿದ್ದಂಥದ್ದು: ನಿರಾಶ್ರಿತರ ಸಮಸ್ಯೆ, ಸಂಸ್ಥಾನಗಳ ವಿಲೀನೀಕರಣ, ಕಾನೂನು ಸುವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುವಂಥದ್ದು. ಇಷ್ಟು ನಮಗೆ ಸಮಸ್ಯೆಗಳು ಇದ್ದದ್ದು. ಸೊ ಇವೆಲ್ಲವನ್ನು ಕೂಡ ಮಾಡಿ ನಮ್ಮದೇ ಆದಂಥ ಒಂದು ಸರ್ಕಾರವನ್ನು, ಒಂದು ಸಂವಿಧಾನವನ್ನು ಕಟ್ಟುವಲ್ಲಿ ಕೂಡ ಯಶಸ್ವಿ ಆದರು. ಸೊ ಹಾಗಾದರೆ ಈಗ ನಾವು ಮುಖ್ಯ ಘಟ್ಟಕ್ಕೆ ಬರೋಣ. ಹಾಗಾದರೆ ಸಂವಿಧಾನ ಅಂದರೆ ಏನು, ಅದರ ಅರ್ಥ ಅಂದರೆ ಏನು, ಅದು ಸಂವಿಧಾನ ಯಾಕೆ ಬೇಕು ಅನ್ನುವಂಥದ್ದನ್ನು
ಈಗ ನೋಡ್ತಾ ಹೋಗೋಣ. ಏನಿದು ಸಂವಿಧಾನ? 1 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ. ಇಡೀ ರಾಷ್ಟ್ರವನ್ನ ಒಂದು ಚೌಕಟ್ಟಿನಲ್ಲಿ ಹೇಗೆ ನಿಯಂತ್ರಿಸಬೇಕು ಎಂದು ತಿಳಿಸಿಕೊಡುವಂತಹ ವ್ಯವಸ್ಥೆಯನ್ನು ಸಂವಿಧಾನ ಅಂತ ಕರಿತೀವಿ. ಒಂದು ಇಡೀ ರಾಷ್ಟ್ರವನ್ನ ಒಂದು ಚೌಕಟ್ಟಿನ ನೀತಿ ನಿಯಮದೊಳಗಡೆ ಅಳವಡಿಸಿ ಆ ಆಡಳಿತವನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ಅಂತೇಳಿ ನಾವು ಅದನ್ನ ಕರಿಬಹುದಾಗ್ತದೆ ಅನ್ನುವಂಥದ್ದು ಕೂಡ. ಯಾವ ರೀತಿ ಅಳವಡಿಸಬೇಕು ಅನ್ನುವಂಥದ್ದನ್ನ ತಿಳಿಸುವಂಥದ್ದೇ ಸಂವಿಧಾನ ಅಂತೇಳಿ ನಾವು ಅದನ್ನ ಕರಿತೇವೆ. ನೆನ್ಪಿಟ್ಕೋಬೇಕು, ತುಂಬಾ ಮುಖ್ಯವಾದಂತಹ ಒಂದು ಪ್ರಶ್ನೆ. ಸೊ ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಈ ಒಂದು ಸಂವಿಧಾನ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಈ ಸಂವಿಧಾನ ನಮ್ಮ ಭಾರತದಲ್ಲಿ ಇವತ್ತು ಆಲ್ರೆಡಿ ರಚನೆ ಆಗಿದೆ. ಸೊ ಈ ರಚನೆ ಆಗೋದಕ್ಕಿಂತ ಮುಂಚೆ ಏನೇನೆಲ್ಲ ಪ್ರಯತ್ನಗಳು ನಡೆದವು ಅನ್ನುವಂಥದ್ದನ್ನು ನಾವು ಕುರಿತು ಈಗ ಅದರ ಮೂಲವನ್ನು ಹುಡುಕ್ತಾ ಹೊರಡಬೇಕು. ಸಂವಿಧಾನದ ರಚನಾ ಸಭೆ ಏನಿದು ನೋಡಿ. ಈ ಸಂವಿಧಾನ ರಚನೆ ಮಾಡಬೇಕು, ಪ್ರತಿಯೊಂದು ದೇಶಕ್ಕೆ ಸಂವಿಧಾನ ಬೇಕು ಅನ್ನುವಂಥ ಉದ್ದೇಶದಿಂದ ಮೋತಿಲಾಲ್ ನೆಹರು ಸಮಿತಿ, ಅದೊಂದು ಸಮಿತಿ, ನೆಹರೂರವರ ನೇತೃತ್ವದಲ್ಲಿದ್ದಂಥ ಸಮಿತಿ ಶಿಫಾರಸು ಮತ್ತು ಕರಾಚಿ ಕಾಂಗ್ರೆಸ್ ಅಧಿವೇಶನ, ಕರಾಚಿಯಲ್ಲಿ ನಡೆದಂಥ ಒಂದು ಕಾಂಗ್ರೆಸ್ ಪಂಗಡದವರ ಅಧಿವೇಶನದ ನಿರ್ಣಯಗಳು ಸಂವಿಧಾನದ ರಚನೆಯನ್ನು ಮಾಡಬೇಕು ಎನ್ನುವಂತಹ ಕಾರಣದಿಂದ ಒತ್ತಾಯವನ್ನು ಮಾಡಿದ್ವು. ನೆಹರು ಸಮಿತಿ ಮತ್ತು ಕರಾಚಿ ಕಾಂಗ್ರೆಸ್ ಅಧಿವೇಶನವು ಒತ್ತಾಯ ಮಾಡಿದ್ರಿಂದಾಗಿ ಆ ರಚನೆಯ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ರು. ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಾರೆ, ಇವರೇ ಮೋತಿಲಾಲ್ ನೆಹರೂರವರು. ಓಕೆ, ಈ ಒಂದು ಒತ್ತಾಯದ ಮೇರೆಗೆ ಸಂವಿಧಾನದ ಒಂದು ರಚನೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಹೋದ್ರು. ಸೊ ಈ ಹಿನ್ನೆಲೆಯಲ್ಲಿ ಬ್ರಿಟಿಷರ ಒಂದು ಕ್ಯಾಬಿನೆಟ್ ನಿಯೋಗ ಸಂವಿಧಾನವನ್ನು ಭಾರತಕ್ಕೆ ರಚನೆ ಮಾಡಿಕೊಡ್ಬೇಕು ಎನ್ನುವಂಥ ಉದ್ದೇಶದಿಂದ 1946ರಲ್ಲಿ ಒಂದು ಕ್ಯಾಬಿನೆಟ್ ನಿಯೋಗ, ಒಂದು ಬ್ರಿಟಿಷರ ಕ್ಯಾಬಿನೆಟ್ ನಿಯೋಗ ನಮ್ಮ ಭಾರತಕ್ಕೆ ಬರ್ತದೆ. ಅದರಲ್ಲಿದ್ದಂತಹ ಪ್ರಮುಖ ಮೆಂಬರ್ಸ್ಗಳಿವರು. ಓಕೆ, ಆ ಕ್ಯಾಬಿನೆಟ್ ನಿಯೋಗದಲ್ಲಿದ್ದಂತಹ ಪ್ರಮುಖ ಅಧಿಕಾರಿಗಳು ಅಂತೇಳಿ ನಾವು ಇದನ್ನು ಗುರುತಿಸ್ತೇವೆ. ಸೊ ಆ ಕ್ಯಾಬಿನೆಟ್ ನಿಯೋಗ 1946ರಲ್ಲಿ ಬಂತು. ಅದರಲ್ಲಿ ಲಾರ್ಡ್ ಬೆಥಿಕ್ ಲಾರೆನ್ಸ್ ಅನ್ನುವಂಥವ್ರು ಇದ್ದಾರೆ, ಭಾರತದ ವ್ಯವಹಾರಗಳ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಬಂದಂಥವ್ರು. ಸೊ ಎರಡನೇದಾಗಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅಂತ ಕರಿತೀವಿ, ಇವರು ಕೂಡ ಭಾರತಕ್ಕೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಒಂದು ಅಧಿಕಾರಿಯಾಗಿ ಭಾರತಕ್ಕೆ ಬಂದಂಥವ್ರು. ಮೂರನೇದು AV ಅಲೆಕ್ಸಾಂಡರ್, ನೌಕಾಪಡೆಯ ಮುಖ್ಯಸ್ಥನಾಗಿ ಭಾರತಕ್ಕೆ ಒಂದು ಅಧಿಕಾರಿಯಾಗಿ ಬಂದಂಥದ್ದು. ಸೊ ಇಂತಹ ಒಂದು ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಬಂತು ಅನ್ನುವಂಥದ್ದು ಕೂಡ. ಸೊ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಅನ್ವಯ 1946ರಲ್ಲಿ ಭಾರತೀಯರಿಂದ ಕೂಡಿದಂತಹ ಒಂದು ಸಂವಿಧಾನದ ರಚನೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು ಈ ಕ್ಯಾಬಿನೆಟ್ ನಿಯೋಗದವರು ಎನ್ನುವಂಥದ್ದು ಕೂಡ. ಸೊ ಈ ಒಂದು ರಚನಾ ಸಭೆ ಏನಿದೆ, ಈ ರಚನೆಯನ್ನೇ ಮಾಡುವಂಥ ಸಂವಿಧಾನದ ರಚನಾ ಸಭೆ ಏನಿದೆ, ಈ ಸಭೆ ಒಟ್ಟು 389 ಸದಸ್ಯರನ್ನ ಒಳಗೊಂಡಿತ್ತು. ಎಷ್ಟೋ 389. ಸೊ ಭಾರತದ ಇಬ್ಬಾಗವಾಗಿ ಪಾಕಿಸ್ತಾನ ಮತ್ತು ಭಾರತ ಸಪರೇಟ್ ಆಗಿ ವಿಭಾಗ ಆದಾಗ, ಮೊದಲಿಗೆ ಇನ್ಕ್ಲೂಡ್ ಆಗೋರು ಸ್ಟಾರ್ಟಿಂಗಲ್ಲಿ ಬಂದಾಗ 389 ಜನ ಇದ್ರು. ಸೊ ಭಾರತ ಮತ್ತು ಪಾಕಿಸ್ತಾನ ಕೊನೆಗೆ ವಿಭಜನೆಯಾಗಿ ಸ್ವತಂತ್ರ ಸಿಕ್ಕಿದ್ರಿಂದ ನಮ್ಮ ಭಾರತದಲ್ಲಿದ್ದಂತಹ ಮೆಂಬರ್ಸ್ಗಳು ಎಷ್ಟಂದರೆ 299 ಸದಸ್ಯರನ್ನು ಮಾತ್ರ ಒಳಗೊಂಡಿತ್ತು. ಸೊ ಅದರಲ್ಲಿ ಮೈಸೂರು ಸಂಸ್ಥಾನದಿಂದ 7 ಜನ ಇದ್ದರು. ಮೈಸೂರು ಸಂಸ್ಥಾನ ಅಂತ ಮೊದಲು ನಮಗೆ ಹೆಸರಿತ್ತಲ್ವ, ಅದರಲ್ಲಿ 7 ಜನ ಇದ್ದರು. ಅವ್ರನ್ನ ನಾಮಕರಣ ಮಾಡಲಾಗಿತ್ತು, 7 ಜನರನ್ನ ಮಾತ್ರ ನಾಮಕರಣ ಮಾಡಲಾಗಿತ್ತು 299ರಲ್ಲಿ. ಓಕೆ, ನೋಡಿ ಇಲ್ಲಿ ಅಸೆಂಬ್ಲಿ, ರಚನಾ ಸಮಿತಿ ಅಂತ ಕರಿತೀವಲ್ವ, ಅದರಲ್ಲಿದ್ದಂತಹ ಒಂದು ಮೆಂಬರ್ಸ್ಗಳು. ಓಕೆ, ಈ ರಚನಾ ಸಮಿತಿ ಇದರ ಒಂದು ಮೊದಲ ಅಧಿವೇಶನ ನಮಗೆ ರಚನಾ ಸಮಿತಿಯ ಮೊದಲ ಅಧಿವೇಶನ ನಡೆದದ್ದು ಡಿಸೆಂಬರ್ 9, 1946ರಂದು ಮೊದಲ ಅಧಿವೇಶನ ನಡೀತು. ಇದರ ಹಂಗಾಮಿ ಅಧ್ಯಕ್ಷನಾಗಿ, ಹಂಗಾಮಿ ಅಂದರೆ ಒಂದು ರೀತಿ ಟೆಂಪ್ರವರಿ ಆಗಿ ನಮ್ಗೆ ಕಂಡು ಬರ್ತಾರೆ. ಹಂಗಾಮಿ ಅಂದರೆ ಅದರ ಒಂದು ಟೆಂಪ್ರವರಿ ಅಂತ ಏನು ಕರೀತಲ್ಲ ಆ ಥರ. ಸೊ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಎನ್ನುವಂಥವ್ರು ಮೊದಲ ಹಂಗಾಮಿ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ ಮೊದಲನೇದಾಗಿ. ಅದರ ಒಂದು ಪರ್ಮನೆಂಟ್ ಆಗಿ ನೇಮಕ ಆದವರು ಡಿಸೆಂಬರ್ 11ರಂದು, ಡಿಸೆಂಬರ್ 19ರಲ್ಲಿ ಇವರಾಗಿದ್ದರು. ಆಮೇಲೆ ಡಿಸೆಂಬರ್ 11ರಂದು ಪರ್ಮನೆಂಟ್ ಆಗಿ 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಕಾಯಂ ಅಧ್ಯಕ್ಷರನ್ನಾಗಿ ಈ ರಚನಾ ಸಮಿತಿಗೆ ಕಾಯಂ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಹಂಗಾಗಿ ಸಂವಿಧಾನದ ರಚನಾ ಸಮಿತಿಯ ಒಂದು ಅಧ್ಯಕ್ಷರು ಯಾರಪ್ಪ ಅಂದರೆ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಇವ್ರನ್ನ ಗುರುತಿಸ್ತೇವೆ, ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಇವರೇನೆ, ನೋಡಿ ನೆನ್ಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೊದಲ ಅಧ್ಯಕ್ಷರ ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇದರ ಒಂದು ಸಂವಿಧಾನದ ರಚನಾ ಸಭೆ ಮೊಟ್ಟ ಮೊದಲಾಗಿ ಡಿಸೆಂಬರ್ 9, 1946ರಲ್ಲಿ ಅಧ್ಯಕ್ಷ ನಡೆದಿತ್ತು. ಸಚ್ಚಿದಾನಂದ ಸಿನ್ಹಾರು ಕೂಡ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಅದಾದ ನಂತರ ಎರಡನೇ ಸಂವಿಧಾನದ ರಚನಾ ಸಭೆ ಡಿಸೆಂಬರ್ 11,
1946 ನಡೀತು. ಅದರ ಒಂದು ಪರ್ಮನೆಂಟ್ ಆಗಿ ಆಯ್ಕೆ ಆದವರು ಯಾರು? ಎಸ್, ಬಾಬು ರಾಜೇಂದ್ರ ಪ್ರಸಾದ್. ವೆರಿ ಗುಡ್. ಸೊ ಇಲ್ಲಿ ಕಾಣಿಸ್ತಾರೆ ಇವರೇ. ಸೊ ಉಪಾಧ್ಯಕ್ಷರಾಗಿ ಕಂಡು ಬರ್ತಕ್ಕಂಥವ್ರು ಆವಾಗ ಆ ರಚನಾ ಸಭೆಯ ಉಪಾಧ್ಯಕ್ಷರಾಗಿ ಆಯ್ಕೆ ಆದವರು TB ಕೃಷ್ಣಮಾಚಾರಿ ಅಂತ ಕರಿತೇವೆ. ಸೊ ಅದರಲ್ಲಿ ಬರ್ತಕ್ಕಂಥ ಇನ್ನುಳಿದಂಥ ಸದಸ್ಯರುಗಳು ಬೇಕಾದಷ್ಟು ಜನ ಸದಸ್ಯರುಗಳು ಇದ್ರು. ಅವರನ್ನು ನೋಡೋದಾದ್ರೆ ಜವಾಹರ್ಲಾಲ್ ನೆಹರೂರವರು ಇದ್ರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದ್ರು, ಸುಚೇತ ಕೃಪಲಾನಿ, ಸರೋಜಿನಿ ನಾಯ್ಡು, ಕೆಂಗಲ್ ಹನುಮಂತಯ್ಯ, C ರಾಜಗೋಪಾಲಾಚಾರಿ, KC ರೆಡ್ಡಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮತ್ತು KM ಮುನ್ಷಿ ಇನ್ನು ಮುಂತಾದಂಥ ಹಲವಾರು ಜನ ಸದಸ್ಯರು ಈ ರಚನಾ ಸಮಿತಿಯಲ್ಲಿ ಒಳಗೊಂಡಿದ್ದನ್ನು ನಾವು ಮುಖ್ಯವಾಗಿ ಗಮನಿಸಬಹುದಾಗ್ತದೆ. ಇಲ್ಲಿದ್ದಾರೆ ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸದಸ್ಯರುಗಳು. ಸೊ ಇಷ್ಟು ಜನ ರಚನಾ ಸಮಿತಿಯ ಸದಸ್ಯರನ್ನಾಗಿ ಗಮನಿಸಬಹುದಾಗ್ತದೆ ಅನ್ನುವಂಥದ್ದು ಕೂಡ. ಸೊ ಈಗ TB ಕೃಷ್ಣಮಾಚಾರಿ ನೋಡ್ತಿದ್ರಲ್ಲ, ಇವರೇ TB ಕೃಷ್ಣಮಾಚಾರಿ ಎಂದು ಗುರುತಿಸ್ತೇವೆ. ಜವಾಹರ್ಲಾಲ್ ನೆಹರು ಅವರ ಫೋಟೋಗಳು ನೋಡ್ತಾ ಇದ್ದೀವಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು, ಆಮೇಲೆ ಸುಚೇತ್ ಕೃಪಲಾನಿ, ಆಮೇಲೆ ಸರೋಜಿನಿ ನಾಯ್ಡು, ಆಮೇಲೆ ಇನ್ನೊಂದು ಕೆಂಗಲ್ ಹನುಮಂತಯ್ಯ, C ರಾಜಗೋಪಾಲಾಚಾರಿ, ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮತ್ತು KM ಮುನ್ಷಿ. ಇವರೆಲ್ಲ ಯಾರು? ಎಸ್, ವೆರಿ ಗುಡ್. ಇವರೆಲ್ಲ ಉಪಾಧ್ಯಕ್ಷರು, ಇವರೆಲ್ಲ ಸದಸ್ಯರುಗಳು. ನೋಡ್ತಿದ್ರಲ್ಲ ಇವರೆಲ್ಲ ಫೋಟೋಗಳು. ಇವನ್ನ ನಾವು ರಚನಾ ಸಮಿತಿಯ ಅಧಿಕಾರಿ ವರ್ಗ ಅಂತೇಳಿ ಗುರುತಿಸ್ತೇವೆ. ಓಕೆ, ಇನ್ನೊಬ್ರು ಇದ್ದಾರೆ, ಸಾರಿ, KC ರೆಡ್ಡಿ ಇಲ್ಲಿದ್ದಾರಲ್ಲ ಲಾಸ್ಟ್ನೇದಾಗಿ, ಇವರು ಕೂಡ. ಇಷ್ಟು ಜನ ಸದಸ್ಯರನ್ನು ನಾವು ಗಮನಿಸಬಹುದಾಗ್ತದೆ. ನೆಕ್ಸ್ಟ್, ಸಂವಿಧಾನದ ಕರಡು ಸಮಿತಿ. ಏನಿದು ಕರಡು ಸಮಿತಿ? ಇದರ ಅವಶ್ಯಕತೆ ಯಾಕಿದೆ? ಇದರಲ್ಲಿ ಏನು, ಇದು ಎದಕ್ಕೆ ಸಂಬಂಧಪಟ್ಟದನ್ನು ನೋಡೋದಾದ್ರೆ ಸಂವಿಧಾನದಲ್ಲಿ ಕರಡು ಸಮಿತಿ ಅಂತ ಬರುತ್ತೆ. ಅದರ ಬಗ್ಗೆ ನೋಡೋಣ. ಸಂವಿಧಾನದ ರಚನಾ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ಪರಿಶೀಲನೆ ಮಾಡಲಿಕ್ಕೆ 22 ಸಮಿತಿಗಳನ್ನು, 5 ಉಪಸಮಿತಿಗಳನ್ನು ಹೊಂದಿತ್ತು. ಈ ಸಂಬಂಧಪಟ್ಟಂಥ ಕಡತಗಳನ್ನು ಪರಿಶೀಲನೆ ಮಾಡಲಿಕ್ಕೆ, ಪೇಪರ್ಸು ಡಾಕ್ಯುಮೆಂಟ್ಸ್ ಬರುತ್ತಲ್ವ, ಅವನ್ನ ಚೆಕ್ ಮಾಡಲಿಕ್ಕೋಸ್ಕರ 22 ಸಮಿತಿ, 5 ಉಪಸಮಿತಿಗಳನ್ನು ಹೊಂದಿತ್ತು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದೇ ಈ ಸಂವಿಧಾನ ಕರಡು ಸಮಿತಿ. ಇಷ್ಟು ಸಮಿತಿಗಳಲ್ಲಿ ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಂವಿಧಾನ ಕರಡು ಸಮಿತಿ. ಇದರ ಅಧ್ಯಕ್ಷ ಯಾರು ಗೊತ್ತಿದೆಯಾ? ಎಸ್, ವೆರಿ ಗುಡ್, ಡಾಕ್ಟರ್ BR ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷರು ಅಂತ ಗುರುತಿಸಿ ನೆನ್ಪಿಟ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲಿದ್ದಾರೆ ನೋಡಿ, ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅಂತ ಕರಿತೀವಿ. ಇವರನ್ನು ಸಂವಿಧಾನದ ಶಿಲ್ಪಿ ಅಂತಲೂ ಕೂಡ ಅವ್ರನ್ನ ಕರಿತೀವಿ. ನಿಮ್ಗೆ ಗೊತ್ತಿದೆ ನೋಡಿ, ಹೌದಲ್ಲ? ಇದನ್ನ ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಯಾಕೆಂದರೆ ಅಷ್ಟು ಸಂವಿಧಾನದ ಒಂದು ಬೆಳವಣಿಗೆಗೆ ಶ್ರಮಿಸಿದ್ರಿಂದ ಅವ್ರನ್ನ ಸಂವಿಧಾನದ ಶಿಲ್ಪಿ ಅಂತೇಳಿ ಗುರುತಿಸ್ತೇವೆ. ಓಕೆ, ಇವರ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ ಇವ್ರನ್ನ ಗುರುತಿಸ್ತೇವೆ. ಸದಸ್ಯರುಗಳು ಆಗ್ಲೇ ನೋಡಿ, ಇದರ ಕರಡು ಸಮಿತಿಯ ಅಧ್ಯಕ್ಷರು ಇವರಾಗಿದ್ದರು. ಸದಸ್ಯರುಗಳು ಯಾರಪ್ಪ ಅಂತಂದರೆ N ಗೋಪಾಲಸ್ವಾಮಿ ಅಯ್ಯಂಗರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, TB ಕೃಷ್ಣಮಾಚಾರಿ, KM ಮುನ್ಷಿ, ಮಹಮ್ಮದ್ ಸಾದುಲ್ಲಾ ಮತ್ತು C ಮಾಧವರಾವ್ ಮುಂತಾದಂತಹ ಇವ್ರನ್ನ ಸದಸ್ಯರಾಗಿ ನಾವು ಗಮನಿಸ್ಬೋದಾಗತ್ತೆ. ಎಲ್ಲಿಗೆ? ಸಂವಿಧಾನದ ಕರಡು ಸಮಿತಿಗೆ ಸದಸ್ಯರನ್ನಾಗಿ ಗಮನಿಸಬಹುದಾಗ್ತದೆ. ಈ ಸಂವಿಧಾನದ ರಚನೆಗೆ ಸಂಬಂಧಪಟ್ಟಂತೆ ಒಟ್ಟು ಈ ಸಂವಿಧಾನ ರಚನೆ ಮಾಡಲಿಕ್ಕೆ ಒಟ್ಟು 145 ದಿನಗಳ ಕಾಲ ಸಭೆಯನ್ನು ಸೇರಿ ಚರ್ಚೆಯನ್ನು ಮಾಡಿ ಅವುಗಳ ಬಗ್ಗೆ, ಸಂವಿಧಾನದ ವಿಚಾರಗಳ ಬಗ್ಗೆ ಅಲ್ಲಿ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿ ಸಂವಿಧಾನ ರಚನೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟರು. 2 ವರ್ಷ 11 ತಿಂಗಳು 18 ದಿನ ಒಟ್ಟು ಈ ಸಭೆಯನ್ನು ಸೇರಿಬಿಟ್ಟು ಚರ್ಚೆಯನ್ನು ಮಾಡಿದ್ರು. ಸೊ ಅದಾದ ನಂತರದಲ್ಲಿ ನವೆಂಬರ್ 26, 1949 ಇದು ಅಂಗೀಕಾರವನ್ನು ಪಡ್ಕೊಳ್ಳುತ್ತೆ, ಒಪ್ಪಿಗೆಯನ್ನು ಪಡ್ಕೊಳ್ಳುತ್ತೆ. ಹೌದು, ಇದು ಸಂವಿಧಾನ ರಚನೆಯನ್ನು ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ರಚನೆ ಅದರಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅಂಗೀಕಾರ ಪಡ್ಕೊಳ್ಳುತ್ತೆ. ಸೊ ಇದು ಜಾರಿಗೆ ಬಂದದ್ದು ಕಂಪಲ್ಸರಿ ನೋಡಿ, ಜನವರಿ 26, 1950. ಜನವರಿ 20 ನೋಡಿ, ಇದನ್ನೇ ನಾವು ಸಂವಿಧಾನ ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ, ಹೌದಲ್ಲ? ಹಾಗಾಗಿ 1950ರಲ್ಲಿ ಅದು ಸಂಪೂರ್ಣವಾಗಿ ಜಾರಿಗೆ ಬಂದದ್ದು. 1930 ಜನವರಿ 26 ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂದು ಅಂಗೀಕರಿಸಿದ್ದರ ಸವಿನೆನಪಿಗಾಗಿ ಬಹುತೇಕವಾಗಿ 1950ರ ಒಂದು ದಿನವನ್ನು ಸಂಪೂರ್ಣವಾಗಿ ನಾವು ಗಣರಾಜ್ಯ ದಿನ ಅಂತೇಳಿ ನಾವು ಅದನ್ನು ಆಚರಣೆಯನ್ನು ಮಾಡ್ಕೊಳ್ತೇವೆ. ನೆನಪಿಟ್ಕೋಬೇಕು ಈ ಡೇಟನ್ನು, ತುಂಬ ವೆರಿ ಇಂಪಾರ್ಟೆಂಟ್. ಗಣರಾಜ್ಯೋತ್ಸವ ದಿನ ಅಂತೇಳಿ ಆಚರಣೆ ಮಾಡ್ತೇವೆ ಅದರ ಸವಿನೆನಪಿಗಾಗಿ. ಓಕೆ ನೋಡಿ, ಸಂವಿಧಾನದ ರಚನೆ ಒಂದು ಯಾವ ರೀತಿ ಆಯಿತು ಅನ್ನುವಂಥದ್ದು ಕೂಡ ನೋಡಿ. ನಮಗೆ ಯಾವುದಾದ್ರೂ ಒಬ್ಬ ಸಾಧಾರಣ ಮನುಷ್ಯನನ್ನು ತೆಗೆದುಕೊಂಡಾಗಲೂ ಕೂಡ ಅಷ್ಟೇ, ಅವನ ಒಂದು ಬೆಳವಣಿಗೆಯಲ್ಲಿ ಏನೇನು ಮುಖ್ಯ ಅಂಶಗಳು ಕಂಡು ಬರ್ತವೋ ಅವನ್ನೆಲ್ಲವನ್ನು ಕೂಡ ಅವನು ಅನುಸರಿಸಿಕೊಂಡು ಬೆಳವಣಿಗೆ ಆಗ್ತಾ ಹೋಗ್ತಾನೆ. ಹಾಗೇನೇ ಸಂವಿಧಾನದ ರಚನೆ ಮಾಡಬೇಕಾದಾಗ ನಮಗೆ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂತಹ
ಪ್ರಮುಖ ಅಂಶಗಳನ್ನು ಅಳವಡಿಸಿಕೊಂಡು ನಮ್ಮ ಭಾರತ ಸಂವಿಧಾನದೊಳಗೆ ನಾವೇನು ಮಾಡಿದ್ದೀವಿ, ಸೇರಿಸ್ಕೊಂಡಿದ್ದೀವಿ. ಉದಾಹರಣೆಗೆ ಬ್ರಿಟಿಷ್ ಸರ್ಕಾರ ಹೊರಡಿಸಿದಂಥ 1909ರ ಕಾಯ್ದೆ ಆಗಿರ್ಬೋದು, 1919ರ ಕಾಯ್ದೆ ಆಗಿರ್ಬೋದು, ಮತ್ತು 1935ರ ಕಾಯ್ದೆ ಆಗಿರ್ಬೋದು, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ ಮತ್ತು ಅಮೆರಿಕದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು, ಇನ್ನು ಮುಂತಾದವರನ್ನು ಅಳವಡಿಸಿಕೊಂಡು